ಹೆಲೋ ವಿದ್ಯಾರ್ಥಿ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ನಾಸ್ ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋಣ. ನಾಮಪದಗಳ ಜೊತೆ ಅಥವಾ ಕ್ರಿಯಾಪದಗಳ ಜೊತೆ ಪ್ರತ್ಯಯಗಳನ್ನು ಸೇರಿಸಿ ಹೇಳುವುದು. ಪ್ರತ್ಯಯಗಳನ್ನು ಸೇರಿಸಿ ಹೇಳಿದಾಗ ಅದಕ್ಕೆ ಒಂದು ಅರ್ಥ ಬರುವುದು. ಪ್ರತ್ಯಯಗಳಿಲ್ಲದೆ ಯಾವುದೇ ಒಂದು ಪದಕ್ಕಾಗಲಿ ವಾಕ್ಯಕ್ಕಾಗಲಿ ಅರ್ಥ ಸಿಗುವುದಿಲ್ಲ. ಉದಾಹರಣೆಗೆ ನೋಡಿ, ರಾಮ ಚೆಂಡು ಕಾಲು ಒದೆದನು ಅಂತ ಇಲ್ಲಿ ಒಂದು ವಾಕ್ಯ ಬರೆದಿದೆ. ಇದು ಪರಿಪೂರ್ಣ ವಾಕ್ಯ ಅಲ್ಲ. ಇದಕ್ಕೆ ಒಂದು ಅರ್ಥ ಬರಬೇಕಾದರೆ ಪ್ರತ್ಯಯಗಳನ್ನು ಸೇರಿಸಬೇಕಾಗುತ್ತದೆ. ರಾಮ ಪ್ಲಸ್ ಉ ರಾಮನು, ಚೆಂಡು ಪ್ಲಸ್ ಅನ್ನು ಚೆಂಡನ್ನು, ಕಾಲು ಪ್ಲಸ್ ಇಂದ ಕಾಲಿನಿಂದ, ರಾಮನು ಚೆಂಡನ್ನು ಕಾಲಿನಿಂದ ಒದೆದನು. ಈಗ ಅದಕ್ಕೊಂದು ಅರ್ಥ ಬಂದಿದೆ. ಹೀಗೆ ಪ್ರತ್ಯಯಗಳನ್ನು ಸೇರಿಸಿ ಹೇಳುವುದೇ ವಿಭಕ್ತಿ ಪ್ರತ್ಯಯಗಳು. ಇವು 8 ಒಟ್ಟಾರೆ ವಿಭಕ್ತಿ ಪ್ರತ್ಯಯಗಳು 8 ಇವೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ವಿಭಕ್ತಿ ಪ್ರತ್ಯಯಗಳು ಬಾಯಿಪಾಠ ಮಾಡಿಕೊಳ್ಳಬೇಕು. ವಿಭಕ್ತಿ ಪ್ರತ್ಯಯಗಳು ಬಂದರೆ ನಿಮಗೆ ಸಂಧಿಗಳು ಮತ್ತು ಸಮಾಸಗಳು, ನಾಮಪದಗಳು, ಈ ಎಲ್ಲ ಸರ್ವನಾಮಗಳು, ಮುಂದಿನ ಅಲಂಕಾರಗಳು ಎಲ್ಲ ಒಂದು ಗ್ರಾಮರ್ಗೆ ಈ ಒಂದು ವಿಭಕ್ತಿ ಪ್ರತ್ಯಯ ನಿಮಗೆ ಗೊತ್ತಿರಬೇಕಾಗುತ್ತದೆ. ಇದರ ಅಭ್ಯಾಸ ನಿಮಗೆ ಬಂದರೆ ಉಳುಕಿದ ಗ್ರಾಮರ್ ನೀವು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಆ 8 ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ ರಾಮನು. ಈ ಉ ನಮಗೆ ಕೇಳಿಸ್ತಾ ಇದೆ? ನೂದಲ್ಲಿ ಈ ಸ್ವರ ಒಂದು ಕೇಳಿಸ್ತಾ ಇದೆ, ಉ ಎನ್ನುವುದು. ದ್ವಿತೀಯ ಅನ್ನು ರಾಮನನ್ನು, ನನ್ನು ಅದರಲ್ಲಿ ಅನ್ನು ಕೇಳಿಸ್ತಾ ಇದೆ. ತೃತೀಯ ಇಂದ ರಾಮನಿಂದ, ಇದರಲ್ಲಿ ಇಂದ ಕೇಳಿಸ್ತಾ ಇದೆ. ಚತುರ್ಥಿಗೆ ಕೆ ಅಕ್ಕೆ ರಾಮನಿಗೆ, ನಿಗೆಯಲ್ಲಿ ನಮಗೆ ಹೀಗೆ ಕೇಳಿಸ್ತಾ ಇದೆ. ಪಂಚಮಿ ದೆಸೆಯಿಂದ ರಾಮನ ದೆಸೆಯಿಂದ. ಷಷ್ಠಿ ಅ ರಾಮನ, ನದಲ್ಲಿ ಅ ಕೇಳಿಸ್ತಾ ಇದೆ. ಸಪ್ತಮಿ ಅಲ್ಲಿ ಒಳ್ ರಾಮನಲ್ಲಿ, ನಲ್ಲಿಯಲ್ಲಿ ಅಲ್ಲಿ ಕೇಳಿಸ್ತಾ ಇದೆ. ಒಳ ಅನ್ನುವುದು ಹಳೆಗನ್ನಡಕ್ಕೆ ಸ್ವಲ್ಪ ಬಳಕೆ ಆಗುತ್ತದೆ. ಸಂಬೋಧನ ಏ ಈರಾ ರಾಮನೇ ಅಂತಂದರೆ ಇದು ಬಹಳ ಕಡಿಮೆ ಬಳಕೆಯಾಗುವಂತಹ ವಿಭಕ್ತಿ ಪ್ರತ್ಯಯ ಸಂಬೋಧನ. ಇದು ಹಳೆಗನ್ನಡದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಲಾಗುತ್ತದೆ. ಆದ್ದರಿಂದ ಈ ಪ್ರತ್ಯಯಗಳನ್ನು ನೀವು ಬಾಯಿಪಾಠ ಮಾಡಿಕೊಳ್ಳಬೇಕು. ಪ್ರಥಮ, ದ್ವಿತೀಯ, ತೃತೀಯ ಇವೆಲ್ಲ ಬಾಯಿಪಾಠ ಮಾಡಿಕೊಳ್ಳಬೇಕು. ಇದರ ಅವಶ್ಯಕತೆ ನಿಮಗೆ ಮುಂದಿನ ಗ್ರಾಮರ್ನಲ್ಲಿ ಇದರ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಇದನ್ನು ನೀವು ತುಂಬ ಚೆನ್ನಾಗಿ ಬಾಯಿಪಾಠ ಮಾಡಿಕೊಳ್ಳಬೇಕು. ಧನ್ಯವಾದಗಳು.